ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಪ್ಪ ಪ್ಲೇ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಸ್ ಸಿಮ್ಯುಲೇಟರ್ ಇಂಡಿಯಾಗೆ ಹೊಸ ಟ್ರಾಫಿಕ್ ಮೋಡ್ ರಿಲೀಸ್ ಆಗಿದೆ. ಅದೇನಪ್ಪ ಅಂತ ಅಂದ್ರೆ ಇಂಡಿಯನ್ ಟ್ರಾಫಿಕ್ ಮೋಡ್ ಸಾಕತ್ತಾಗೈತೆ ಮಾತ್ರ. ನಾನೀಗ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಅದನ್ನೇ. ನಿಮಗೆ ಫುಲ್ಲು ಡೀಟೇಲ್ ಆಗಿ ಮಾಹಿತಿ ತೋರಿಸ್ತೀನಿ ನಿಮಗೆ. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾತ್ರ ಚೆನ್ನಾಗಿ ಮಾಡ್ಕೊಳ್ಳಿ. ಲೈಕ್ನ ಕಮೆಂಟಲ್ಲಿ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಹಾಕಲೇಬೇಕು. ಒಬ್ರು ಕಮೆಂಟ್ ಜಾಸ್ತಿ ಕಮ್ಮಿ ಮಾಡ್ತಾ ಇದ್ದೀರಾ. 1 ವಾರ 2 ವಾರ ವಿಡಿಯೋ ಕಮ್ಮಿ ಆಯಿತು, ಸಾರಿ ಅಂತ ಕೇಳ್ತೀನಿ. ಯಾಕಪ್ಪ ಅಂತಂದರೆ ಸ್ಕೂಲ್ ಅಡ್ಮಿಷನ್ಗೆ ಗಡಿ ಬಿಡಿಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ನಿಮಗೆ ನನ್ನ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಮತ್ತೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ತೆಗೆದಿದ್ದೀನಿ. ಯೂಟ್ಯೂಬ್ ಚಾನಲ್ ಹೆಸರು ಏನಪ್ಪ ಅಂದರೆ ಕ್ರೇಜಿ ಗೇಮರ್ ಅಂತ ಹಾಕಿದ್ದೀನಿ. ಕ್ರೇಜಿ ಐಡಿಯಾ ಗೇಮರ್ ಅಂತ ಹೊಸ ಯೂಟ್ಯೂಬ್ ಚಾನಲ್ ತೆಗೆದಿದ್ದೀನಿ ನಾನು. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಾನು ಜಾಸ್ತಿ ಗ್ರ್ಯಾನಿ ಗೇಮ್ಸ್ ಇಂಥ ಮಾಡ್ತೀನಿ ನಿಮಗೋಸ್ಕರ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಕ್ಲೀನಾಗಿ ಮಾಡ್ಕೊಳ್ಳಿ. ಕಮೆಂಟ್ ಜಾಸ್ತಿ ಹಾಕಬೇಕು. ಕಮೆಂಟಲ್ಲಿ ತುಂಬ ಜನ ತಿಳಿಸ್ತಾ ಇದ್ದೀರಿ ಗ್ರ್ಯಾನಿ ಗೇಮ್ ಆಡಿ ಬ್ರೋ ಅಂತ. ಅದಕ್ಕೆ ಗ್ರ್ಯಾನಿ ಗೇಮ್ ಆಡ್ತಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸಾಕು, ತೋರಿಸ್ಕೊಟ್ಟಿದ್ದಿಲ್ಲ. ನಾನು ಹಾಕೊಂಡಿರೋದು KSRTC ಆಜಾದ್ ಬಾಡಿ BS4. ಓಕೆ, ಆರನ್ ನೋಡ್ಕೊಳ್ಳಿ ಫಸ್ಟು. ಎಲ್ಲ ಚೆನ್ನಾಗಿದೆ ಮಾತ್ರ. ಮತ್ತೆ ಈ ಮೋಡ್ ಹಾಕೊಂಡ್ರೆ ನಿಮ್ಗೆ ಅಶೋಕ್ ಲೈಲ್ಯಾಂಡ್ ಸ್ಟೇರಿಂಗ್ ಸಿಗುತ್ತೆ. ಅಶೋಕ್ ಲೈಲ್ಯಾಂಡ್ ಬಸ್ಗಳು ತುಂಬಾ ಫ್ರೀಯಾಗಿ ಸಿಗುತ್ತೆ. ಮತ್ತೆ ನೀವು ಎಷ್ಟಾರು ನೋಡಿ, ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಮೇಲ್ಗಡೆ RP ಅಂತ ಐತೆ, ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ. ಅನ್ಲಿಮಿಟೆಡ್ ಮನಿ, ಎಷ್ಟಾರ ಮನಿ ನೀವು ತಗೋಬಹುದು. ಓಕೆನಾ ಗುರು? ಓಕೆ, ಸೈಡ್ಗೆ ಹಾಕ್ಬಿಡೋಣ. ಎಲ್ಲ ತುಂಬಾ ಇದು ಮಾಡ್ತಾ ಇದಾರೆ. ಮತ್ತೆ ನಿಮ್ಗೆ ಯಾವ್ದೇ ಬಸ್ ಹಾಕೊಂಡು ಓಡಿಸಿದ್ರು ಅದೊಂಚೂರು ಡೆಂಟ್ ಆಗಲ್ಲ. ಡೆಂಟ್ ಆಗೋ ಸೌಂಡ್ ಕಳ್ಸುತ್ತೆ ನೋಡ್ಕೊಳ್ಳಿ. ಎಕ್ಸಾಮ್ ಸೌಂಡ್ ಕಳಿಸ್ತು. ಅದೇ ನೋಡಿ, 100 ಒಂಚೂರು ಆಗಿಲ್ಲ ನೋಡಿ. ಒಂಚೂರು ಏನೋ ಮಾಡ್ತಿದ್ದ ನೋಡ್ತಾ ಇದ್ದೀರಾ? ಆದ್ರೆ ಎಲ್ಲ ಮಣ್ಣು ಧೂಳಲ್ಲಿ ಸುತ್ತ ನಿಂತ್ಕೊಬಿಡುತ್ತೆ. ಓಕೆ, ಇವಾಗ ಡೈರೆಕ್ಟ್ ಆಗಿ ಈಗ ನಾವು ಏನೋ ಹೋಗೋಣಪ್ಪ ಅಂದ್ರೆ ಡೌನ್ಲೋಡ್ ಪ್ರೋಸೆಸ್ಗೆ ಹೋಗೋಣ. ಓಕೆ, ನೋಡ್ತಾ ಇದ್ದೀರಾ ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಏನಪ್ಪಾ ಅಂತ ಅಂದ್ರೆ ಇಂಡಿಯನ್ ಟ್ರಾಫಿಕ್ ಮೋಡ್ ಟು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀನಿ. ಅದನ್ನ ತೆಗೆದ್ರೆ ಇದು ಬರುತ್ತೆ. ಮತ್ತೆ ಡೈರೆಕ್ಟ್ ಲಿಂಕು ಕೂಡ ಕೊಟ್ಟಿರ್ತೀನಿ ನಿಮಗೆ. ಡೈರೆಕ್ಟ್ 2 ಲಿಂಕ್ ಇರುತ್ತೆ, ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಪಾಸ್ವರ್ಡ್ ನಾನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಈ 2 ಲಿಂಕ್ಗಳನ್ನ ಡೈರೆಕ್ಟ್ ಕೊಟ್ಟಿರ್ತೀನಿ ನಿಮಗೆ. ನೋಡ್ಕೊಂಡು ಅಲ್ಲಿ ನೀವು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ನಿಮ್ಮ ಇಷ್ಟ. ಡೈರೆಕ್ಟ್ ಲಿಂಕ್ ಅವರ ತಗೊಳ್ಳಿಲ್ಲ ಅಂತಂದ್ರೆ ನಾನು ಇದರಲ್ಲಿ ನೋಡ್ಕೊಂಡು ಇದರಲ್ಲಿ ಮಾಡ್ತೀನಿ ಅಂತ ನಾನು ಮಾಡ್ಕೊಳ್ಳಿ. ಮತ್ತೆ ಇವ್ರಿಗೆ ಒಂದು ಲೈಕ್ ಕೂಡ ಮಾಡಿ. ಈ ಥರ ಲೈಕ್ ಮಾಡ್ಕೊಳ್ಳಿ. ಇವರ ಒಂದು ವಿಡಿಯೋ ತೋರಿಸ್ತಾ ಇರ್ತೀನಿ ನಾನು. ಇವರ ಒಂದು ಚಾನಲ್ ಎಲ್ಲ ಜಾಸ್ತಿ ಟ್ರಾಫಿಕ್ ಮೋಡ್ಗಳನ್ನ ರಿಲೀಸ್ ಆಗೋದು. ಓಕೆ, ಈಗ ಡೌನ್ಲೋಡ್ ಪ್ರೊಸೆಸ್ ಹೋಗೋಣ. ಫಸ್ಟು HD 4K ಗ್ರಾಫಿಕ್ಸ್ ಪ್ಲಸ್ ಅನ್ಲಿಮಿಟೆಡ್ ಮನಿ APK ಲಿಂಕ್. ನಾನು ಈ ಥರ ಹೆಸರು ಕೊಟ್ಟಿರಲ್ಲ. ಅನ್ಲಿಮಿಟೆಡ್ ಮನಿ APK ಲಿಂಕ್ ಟು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬರುತ್ತೆ. ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಈ ಪ್ರೊಸೆಸಿಂಗ್ ಓಪನ್ ಆಗುತ್ತೆ. ಈ ಒಂದು ಪೇಜು. ಈ ಒಂದು ಪೇಜಲ್ಲಿ ನೀವು 15 ಸೆಕೆಂಡ್ಸ್ ಕಾಯಬೇಕು. ಓಕೆ, ಯಾವ್ದು ಅಡ್ವರ್ಟೈಸ್ಮೆಂಟ್ ಬಂದರೂ ಅದಕ್ಕೆ ಅಪ್ಲೈ ಕೊಡ್ಕೋಬೇಡಿ. ತುಂಬಾ ತೋರಿಸುತ್ತೆ ನಿಮ್ಗೆ ಅಡ್ವರ್ಟೈಸ್ಮೆಂಟು. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಆಗ್ತೈತೆ, ಕ್ಲೀನಾಗಿ ನೋಡ್ಕೊಳ್ಳಿ. ಸೇಮ್ ಹೆಂಗ್ ಮಾಡ್ತೀನೋ ಹಂಗೆ ಮಾಡಿ. ಆಮೇಲೆ ಬರ್ತಾ ಇಲ್ಲ ಬ್ರೋ ಅಂತ ಮತ್ತೆ ನೀವು ಈ ಮೋಡ್ನ ಹಾಕೋಬೇಕು ನಿಮ್ಮ ಮೊಬೈಲ್ಗೆ ಅಂತ ಅಂದರೆ ಏನಿರ್ಬೇಕಪ್ಪ ಅಂತ ಅಂದರೆ ನಿಮ್ಮ ಹತ್ರ ZH ಆ್ಯಪ್ ಇರಬೇಕು. ಮತ್ತೆ ಬಸ್ ಸಿಮ್ಯುಲೇಟರ್ ಇಂಡಿಯಾನ ತೆಗ್ದಾಕ್ಬೇಕು. ನೀವು ಮಾಮೂಲಿ ಗೇಮ್ ಪ್ಲೇ ಮಾಡ್ತಿರಲ್ಲ ನೀವು ತೆಗ್ದಾಕ್ಬೇಕು. ವೆರಿಫೈ ಕೊಟ್ಟು ಒಂದು ಬ್ಯಾಗ್ ಮರಿಬೇಕು. ಬೇಗ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ನಿಮಗೆ ಇಲ್ಲಿ ಈ ಥರ ತೋರಿಸುತ್ತೆ. ಈ ಥರ ಅಲ್ಲಾಡಿದಾಗ ನಿಮಗೆ ಏನು ತೆಗಿಬೇಕು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಾಂಗ್ ಮಾಡ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ಬ್ಯಾಕ್ ಕಂಟಿನ್ಯೂ ಸ್ಕ್ರೋಲ್ ಡೌನ್ ಅಂತ ಇರುತ್ತೆ. ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಕಂಟಿನ್ಯೂ 1 of 3 ಅಂತ ಇರುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡೆ ನೆಕ್ಸ್ಟು ಇದೇ ಥರ ನೇಮ್ ಇದ್ರೆ ತಗೊಳ್ಳಿ ನೋಡಿ. ಇದೇ ಥರ ಎಲ್ಲ ಇರುತ್ತೆ. ಸೇಮ್ ಹೆಂಗೆ ಮಾಡ್ತಿದ್ದೀನೋ ಹಂಗೆ ಬರುತ್ತೆ. ಮತ್ತೆ ನಿಮಗೆ ಈ ಮೋಡ್ ಹಾಕೋಬೇಕು ಅಂತ ಅಂದರೆ ನೀವು
ಎರಡು ಅಥವಾ ಮೂರು ಸರಿ ನೀವು ಬಸ್ ಸಿಮ್ಯುಲೇಟರ್ ಇಂಡಿಯಾನ ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಮತ್ತೆ ಇದು ಫಸ್ಟ್ ನೀವು ಡೌನ್ಲೋಡ್ ಪ್ರೊಸೆಸಿಂಗಿಗೆ ಪಾಸ್ವರ್ಡ್ ಕೇಳಲ್ಲ. ಜಡಾಚೂರ್ ಆ್ಯಪ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೂ ಪಾಸ್ವರ್ಡ್ ಕೇಳಲ್ಲ. ಎಕ್ಸ್ಟ್ರಾಕ್ಟ್ ಆಗಿ ನಾವು ಒಂದು ಫೈಲ್ಸ್ ಬರುತ್ತಲ್ಲ, ಆ ಫೈಲ್ಸ್ ಅಲ್ಲಿ OBB ಲಿಂಕ್ ತೆಗಿತೀವಲ್ಲ, ಅವಾಗ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ನಾನು ಹೇಳ್ಕೊಡ್ತೀನಿ, ನಿಮಗೆ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ, ಹೇಳ್ಕೊಡ್ತೀನಿ. ಓಕೆ, ಸ್ಕ್ರೋಲ್ ಆಗಿ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಕಂಟಿನ್ಯೂ 2 of 3 ಅಂತ ಇರುತ್ತೆ. ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಮತ್ತೆ ಬೇಗ ಎಲ್ಲ ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡ್ತಾ ಇರಬೇಕು, ಲೈಕ್ ಮಾಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊತಾನೆ ಇರಬೇಕು. ನನ್ನ ಒಂದು ವಿಡಿಯೋ ಡೈಲಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದೇ ಬರುತ್ತೆ. ಬೆಲ್ ಐಕನ್ ಹಾಕೊಳ್ಳಿ. ಬೆಲ್ ಐಕನ್ ನೀವು ಆನ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಕ್ಲೀನಾಗೆಲ್ಲ ತೋರಿಸ್ಕೊಡ್ತೀನಿ ನಾನು. ಓಕೆ, ಆಗ್ತಾ ಇದೆ. ಈ ಥರ ಅಡ್ವರ್ಟೈಸ್ಮೆಂಟ್ಗಳ ತೋರಿಸುತ್ತೆ. ನೀವು ಅದನ್ನೆಲ್ಲ ನೋಡಕ್ ಹೋಗಬೇಡಿ, ಎಲ್ಲ ಅಮ್ಕಕ್ಕೆ ಹೋಗಬೇಡಿ. ಬೇರೆ ಪೇಜ್ಗಳು ಓಪನ್ ಆಗಿಬಿಡುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಯಾನ್ಸಲ್ ಕೊಟ್ಕೊಳ್ಳಿ. ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ 3 of 3 ಅಂತ ಇರುತ್ತೆ. ಈಗ ಪ್ಲೀಸ್ ವೇಟ್ ವೈಲ್ ಯು ಬರ್ತೈತೆ. ಈಗ ಮತ್ತೆ ಇನ್ನೊಂದ್ಸತಿ ನಾವು ಮಾಡ್ಕೋಬೇಕು. ಎಲ್ಲದಕ್ಕೂ ಹಿಂಗೆ ಆಗೋದು. ನಿಮ್ದು ಏನಾದರೂ ನೆಟ್ವರ್ಕ್ ಸರ್ವರ್ ತುಂಬ ಚೆನ್ನಾಗಿದ್ರು ಇತ್ತು ಅಂದರೆ ನಿಮಗೆ ಬೇಗ ಈಗ ನೆಕ್ಸ್ಟ್ 4 ಪೇಜ್ಗೆ ಬರೋಲ್ಲ, 3 ಪೇಜಸ್ಗೆ ಬಂದ್ಬಿಡುತ್ತೆ ನಿಮಗೆ. ನಂದು ನೆಟ್ವರ್ಕ್ ಸರ್ವರ್ ಒಂಚೂರು ಕಮ್ಮಿ ಇದೆ, ನೋಡ್ತಾ ಇದ್ದೀರಾ ಮೇಲ್ಗಡೆ ಕಮ್ಮಿ ಐತೆ, ಇಲ್ಲಿ ಕಮ್ಮಿ ಇದೆ, ಅದಕ್ಕೆ. ಓಕೆ ಗಾಯ್ಸ್, ನೋಡ್ತಾ ಇದ್ದೀರಾ ಆಯ್ತಾ ಇದೆ. ಓಕೆ, ಆಯ್ತು. ವೆರಿಫೈ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ಕೊಂಡು ಕ್ಯಾನ್ಸಲ್. ಬ್ಯಾಕ್ ವೆರಿಫೈ ಕೊಟ್ಟಾದ್ಮೇಲೆ ಬ್ಯಾಗ್ ಬರ್ಬೇಕು. ನಾನು ಕಂಟಿನ್ಯೂ 4 of 3 ಅಂತ ಇರುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಹಾಕಿ. ಇಲ್ಲಿ GP ಲಿಂಕ್ಸ್ ಅಂತ ಬರಬೇಕು. ಬಂತು ನೋಡಿ, GP ಲಿಂಕ್ಸ್ ಇಂದ ಓಪನ್ ಆಯ್ತೈತೆ ನಮ್ಮ ಒಂದು ಮೋಡ್. ಆಮೇಲೆ ಇವಾಗ ಇಲ್ಲಿ ನಿಮ್ಗೆ ಈ ಥರ ಅಡ್ವರ್ಟೈಸ್ಮೆಂಟ್ ತೋರಿಸೋರ್ಗೆ ಏನು ಬರಲ್ಲ, ಹೇಳ್ತಾ ಇದ್ದೀನಿ. ಈ ಥರ ವೆರಿಫೈಯಿಂಗ್ ತೋರಿಸ್ಬೇಕು, ಇಲ್ಲಾಂತಂದ್ರೆ ನಿಮ್ಗೆ ಗೆಟ್ಟಿಂಗ್ ಲಿಂಕ್ ಅಂತ ನಿಂತ್ಕೊಬಿಡುತ್ತೆ. ಆ ಥರ ತೋರಿಸೋದು ಒಂದು ಬ್ಯಾಗ್ ಹೋಗ್ಬಿಟ್ಟು ಮತ್ತೆ ನೀವು GP ಲಿಂಕ್ಸ್ಗೆ ಕಂಟಿನ್ಯೂ ಕೊಡಿ. ಓಕೆ, ನೋಡಿ ಈಗ ಆಯ್ತಾ ಇದೆ. ತುಂಬ ಟೈಮ್ ತಗೋತೈತೆ, ಸರ್ವರ್ ಇಲ್ಲ, ಅದಕ್ಕೆ ಬೇಗ. ಓಕೆ, ಆಯಿತು, ಸಕ್ಸಸ್ ಆಯಿತು. ಗೆಟ್ ಲಿಂಕ್ ಅಂತ ಇಲ್ಲಿ ನೋಡಿ ತೋರಿಸ್ತೈತೆ. ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಗೆಟ್ ಲಿಂಕ್ ಅಂತ ಐತೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೂ ಕಲರ್ ಬಾಕ್ಸಲ್ಲಿ ಇರುತ್ತೆ. ಇವಾಗ ನಿಮಗೆ ತೋರಿಸುತ್ತೆ ಬಸ್ ಸಿಮ್ಯುಲೇಟರ್ ಇಂಡಿಯಾ APK.zip ಅಂತ ಇರುತ್ತೆ. ಅದ್ರ ಮೇಲೆ ಸಾಮಾನ್ಯವಾಗಿ ಇಲ್ಲಿ ಬರುತ್ತೆ. ಈಗ ನೀವು 5 ಸೆಕೆಂಡ್ಸ್ಗಾದರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಗ್ ಬನ್ನಿ, ಶೇರ್ ಮಾಡಿ, ಮತ್ತೆ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೇನು ಮಾಡಂಗಿಲ್ಲ. ಇಲ್ಲಿ ಡೌನ್ಲೋಡ್ ಅಂತ ತೋರಿಸುತ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಹಿಂಗೆ ಬ್ಯಾಗ್ ಬರಬೇಕು ಗುರು ನೀವು. ಓಕೆ, ಮಾಡಿಕೊಂಡು ನಿಮ್ಮ ಒಂದು ಕ್ರೋಮ್ ಬ್ರೌಸರಿಂದ ಹೊರಗೆ ಬನ್ನಿ. ನೋಡಿ, ನಾನು ಇವಾಗ ನಿಮ್ಮ ಕಣ್ಮುಂದೆನೆ ಬಸ್ ಸಿಮ್ಯುಲೇಟರ್ ಇಂಡಿಯಾನ ತೆಗ್ದಾಕ್ತಾ ಇದ್ದೀನಿ. ನೋಡಿ, ಅನ್ಇನ್ಸ್ಟಾಲ್ ಮಾಡಿದೆ. ಓಕೆ, ಹೋಯ್ತು. ಈಗ ಮತ್ತೆ ನೀವು ಮತ್ತೆ ಸಾರಿ ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಹೋಗ್ಬೇಕು. ನೀವು ಅಲ್ಲಿ 2ನೇ ಲಿಂಕ್ ನಾವು ನೋಡಿ. ಓಕೆ, ನೋಡ್ತಾ ಇದ್ದೀರಾ, ಈಗ ಪಾಸ್ವರ್ಡ್ ಪ್ರೊಟೆಕ್ಟೆಡ್ OBB ಫೈಲ್ ಲಿಂಕ್ ಅಂತ ಇರುತ್ತೆ. ನಾನು ಈ ವಿಡಿಯೋದಿಂದ ತೋರಿಸ್ತಾ ಇರೋದು ನಿಮಗೆ. ಅದು ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಏನು ಕೊಟ್ಟಿರ್ತೀನಪ್ಪ ಅಂದ್ರೆ OBB ಫೈಲ್ ಲಿಂಕ್ ಡೌನ್ಲೋಡ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡ್ರೆ GP ಲಿಂಕ್ಸ್ ಇಂದ ಡೈರೆಕ್ಟ್ ಓಪನ್ ಆಗುತ್ತೆ ಬೇಗ ನಿಮ್ಗೆ. ಮತ್ತೆ ಇಲ್ಲಿ 3 pages ಕಾಯ್ಬೇಕು. ನಿಮ್ಗೇನಾದ್ರೂ 7 of 3 6 of 3 ಅಂತ ಬಂದ್ರೆ ಬರಲ್ಲ. ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ನಾನು ಹೆಂಗೆ ಇವಾಗ ಪ್ಲಸ್ ಹೊಡೆದ್ಬಿಟ್ಟು ಕಂಟಿನ್ಯೂ ಕ್ಲಿಯರ್ ಮಾಡ್ಕೊಂಡು ಹೋದ್ನಲ್ಲ, ಆ ಥರ ಮಾಡ್ಕೋಬೇಕು. ಸೊಲ್ಯೂಷನ್ ಹೇಳ್ತೀನಿ. ನನಗೇನಾದ್ರು ಇವಾಗ ಮತ್ತೆ ಬಂದರೆ ನಮ್ಗೆ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಓಕೆನಾ, ಕ್ಲೀನಾಗಿ ಮಾಡ್ಕೊಳ್ಳಿ. ಓಕೆ, ಆಯಿತು.
ಓಕೆ ವೆರಿಫೈ ಬ್ಯಾಗ್ ಬಂದಬೇಕು ಬೇಗ ಬೇಗ. ಕ್ಯಾನ್ಸಲ್ ಕೊಡು, ವೆರಿಫೈ ತಗೋ, ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ 5 of 3 ಅಂತ ಇರುತ್ತೆ. ತೋರಿಸ್ಕೊಡ್ತೀನಿ. ಜಿ ಪಿ ಲಿಂಕ್ಸಿಂದ ಮತ್ತೆ ನಿಮ್ಗೆ ಓಪನ್ ಆಗಿದ್ರೆ ನಾನು ಹೇಳ್ತೀನಿ, ಆ ಥರ ಮಾಡಿ ಸಾಕು. ಈ ಥರ ಬಂತು, ಜಿ ಪಿ ಲಿಂಕ್ಸಿಂದ ಓಪನ್ ಆಯಿತು. ನೀವು ಮತ್ತೆ ಏನಾದರೂ ಜಿ ಪಿ ಲಿಂಕ್ಸಲ್ಲಿ ನಿಮಗೆ ಸಿಕ್ತು ಆಗೋಯ್ತು ಬ್ರೋ ಅಂತ ಅಂದ್ಕೊಂಡು ನೀವೇನಾದರೂ ಮತ್ತೆ ಇನ್ನೊಂದ್ಸತಿ ಡೌನ್ಲೋಡ್ಗೆ ಹೋಗಿ ಅಲ್ಲಿ OBB ಫೈಲ್ ಲಿಂಕ್ ಇದ್ರೆ ಮಾತ್ರ ನೀವು ಮಾಡ್ಕೋಬೇಕು, ಇಲ್ಲ ಅಂತ ಅಂದ್ರೆ ಆಗಲ್ಲ ಅದು. ನೀವೇನಾದ್ರು ಮತ್ತೆ APK ಲಿಂಕ್ ಮಾಡ್ಕೊಂಡ್ರೆ 2 ಸತಿ APK ಲಿಂಕ್ ಆಗ್ಬಿಡುತ್ತೆ. ತುಂಬಾ ಜನ ಮಿಸ್ಟೇಕ್ ಮಾಡೋದು ಇದೇ ತರ, ಈ ಪ್ರೊಸೆಸಿಂಗ್ ಅಲ್ಲೇ ಜಾಸ್ತಿ ಮಾಡೋದು. ಈಗ ಅದೇ ಪ್ರೊಸೆಸಿಂಗ್ ನಾನು ಮಾಡ್ತಿದ್ದೀನಿ, ನೀವು ಹೆಂಗ್ ಮಾಡ್ತಿದ್ರಲ್ಲ ಅದೇ ಪ್ರೊಸೆಸಿಂಗ್ ಮಾಡ್ತಾ ಇದ್ದೀನಿ. ಅದನ್ನ ಹೆಂಗ್ ಮಾಡೋದು ನಾನು ಅಂತ ತೋರಿಸ್ಕೊಡ್ತೀನಿ, ಅದನ್ನ ಹೆಂಗ್ ತೆಗ್ಸೋದು ಅಂತ. ಈ ನೋಡ್ತಾ ಇದ್ದೀರಾ, ಸಕ್ಸಸ್ ಆಯ್ತು. ಇಲ್ಲಿ ಗೆಟ್ ಲಿಂಕ್ ಅಂತ ಬಂತು ಗುರು, ನಾವು ಒತ್ತಿದ್ವಿ. ನಾವು ಮತ್ತೆ APK ಲಿಂಕ್ ಅಂತ ಬಂದ್ಬಿಡ್ತು. ನೋಡ್ತಾ ಇದ್ದೀರಾ, APK ಲಿಂಕ್ ಅಂತ ಬಂದ್ಬಿಡ್ತು. ಹಿಂಗಾದಾಗ ಇಲ್ಲಿ ನೀವು ಫಸ್ಟ್ ಮಾಡಿರ್ತೀರಲ್ಲ ಇದು ಇದಾಗಿರುತ್ತಲ್ಲ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹಿಸ್ಟರಿ ಅಂತ ಇರುತ್ತೆ. ಕ್ರೋಮ್ ಬ್ರೌಸರ್ ಅಲ್ಲಿ ಪಕ್ಕ ಇದೇ ತರ ಬರೋದು, ಹಿಸ್ಟರಿ ಅಂತ ಇರುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಈ ದಿನ ಏನೇನು ನೋಡಿರ್ತೀರಲ್ಲ ಅದು ಇಲ್ಲಿ ನಿಮ್ಗೆ ಇದಾಗಿರುತ್ತೆ. ಅಲ್ಲಿ ನೀವು ಒಂದು ಲಾಂಗ್ ಪ್ರೆಸ್ ಮಾಡ್ಕೊಂಡು ಇದನ್ನೆಲ್ಲ ನೀವು ಫಸ್ಟು ಕ್ಯಾನ್ಸಲ್ ಮಾಡ್ಕೋಬೇಕು. ಬೇರೆ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಸ್ಕಿಪ್ ಮಾಡ್ಬಿಟ್ಟು ತೋರಿಸ್ತಾರೆ, ನಾನು ಸ್ಕಿಪ್ ಮಾಡ್ತಾ ಇಲ್ಲ. ಓಕೆ, ಈ ಡಿಲೀಟ್ ಅಂತ ಕೊಟ್ಬಿಟ್ರೆ ಇವತ್ತು ಎಸ್ಟರ್ಡೇ ನೆನ್ನೆದು ಮಾಡೋದು ಇವತ್ತೊಂದು ಅಂತ ಹಿಂಗೆ ತೋರಿಸ್ತಾ ಇರುತ್ತೆ. ಮತ್ತೆ ಈಗ ಒಂದು ಬ್ಯಾಗ್ ಹಿಂಗೆ ಹೊಡ್ಕೊಳ್ಳಿ ಅಷ್ಟೇ. ಹಿಂಗೆ ಮಾಡ್ಕೊಂಡ್ರೆ ನಿಮ್ಗೆ ಓಕೆ ಆಯ್ತು ಅಂತ. ಮತ್ತೆ ಈಗ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಂದ್ವಿ ನೋಡಿ, ಮತ್ತೆ ಇಲ್ಲಿ ಈ ಥರ ಮಾಡ್ಕೊಳ್ಳಿ. ಈಗ ಫಸ್ಟ್ ಇಂದ ಆಗುತ್ತೆ ನಿಮ್ಗೆ. 6 of 3 ಅಂತ ಇದ್ರು ಏನು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಪೇಜ್ಗೆ 1 of 3 ಅಂತಾನೆ ಬಂದೇ ಬರುತ್ತೆ. ಓಕೆ, ಓಕೆ ಆಗ್ತಾ ಇದೆ. ಮತ್ತೆ ಗೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ತುಂಬಾ ಲೋ ಅಲ್ಲಿ ನಡೀತಾ ಇದೆ ಚಾನಲ್. ಯಾವ ವಿಡಿಯೋ ಮಾಡತ್ತು ಕಮ್ಮಿ ಮಾಡ್ಬಿಟ್ಟೆ ಅಂತ ಎಲ್ಲ ಸಬ್ಸ್ಕ್ರೈಬ್ನ ಕಮ್ಮಿ ಮಾಡ್ಕೊತಾ ಇದ್ದೀರಾ. ಯಾಕೆ ಮಾಡ್ಕೊತಾ ಇದ್ದೀರಾ ಅಂತ, ಯಾಕೆ ಕಮ್ಮಿ ಮಾಡ್ತಾ ಇದ್ದೀರಾ? ಓಕೆ, ಜಾಸ್ತಿ ಮಾಡ್ಕೊತೀರಾ ಅಂತ ಒಂದು ಭರವಸೆಲಿ ಎಲ್ಲ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಭರವಸೆಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವಾಗ. ಇದು ಕ್ಯಾನ್ಸಲ್, ವೆರಿಫೈ ಕೊಟ್ಕೊಂಡು ಕೆಳಗೆ ಬನ್ನಿ. ಮತ್ತೆ ಗೈಸ್ ನಿಮ್ಗೊಂದು ಹೊಸ ಒಂದು ಏನ್ ಹೇಳ್ಬೇಕಪ್ಪ ಅಂತ, ನಾನು ಸಾರಿ ನಾನು ಹೇಳದ್ ಮರ್ತ್ಕೊಬಿಟ್ಟಿದ್ದೆ ನಿಮ್ಗೆ. ತಡಿ ಒಂದು ನಿಮಿಷ ತೆಗೆದು ತೋರಿಸ್ಕೊಡ್ತೀನಿ ನಾನು. ವಾಟ್ ಇಸ್ ದಿಸ್, ತೆಗ್ದಾಕ್ತೀನಿ ತಡೀರಿ ನಿಮ್ಗೋಸ್ಕರ. ವಾಟ್ ಇಸ್ ತಡೀರಿ ಗಾಯ್ಸ್, ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಬಂತು. ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಅಂತಿದ್ದಲ್ವಾ, ಏನ್ ಗುಡ್ ನ್ಯೂಸ್ ಅಪ್ಪ ಅಂತ ಅಂದ್ರೆ, ಹೊಸ ಬಸ್ ಗೇಮ್ ನಮ್ಮ ಮ್ಯಾಲಿಯೋದವ್ರು ಮಾಡಿರುವಂತ ಹೊಸ ಬಸ್ ಗೇಮ್ ಬರ್ತಾ ಇದೆ. ಹೆಸರೇನು ಆಗ್ಲೇ ರಿಲೀಸ್ ಆಗಿದೆ, ಕೆಲವರು ಪ್ಲೇನು ಮಾಡಿದ್ದೀರಾ. PC ಗಳೆಲ್ಲ ಆಗ್ಲೇ ಎಲ್ಲ ಆಗಿದೆ, ಇವಾಗ ಮೊಬೈಲ್ಗಳಲ್ಲಿ ಆಗ್ಬೇಕಷ್ಟೇ. ಹೆಸರೇನಪ್ಪ ಅಂದ್ರೆ ಬಸ್ ಮಾಸ್ಟರ್ಸ್ ಇಂಡಿಯಾ ಅಂತ ಆಗ್ತಾ ಇದೆ. ಅದ್ರಲ್ಲಿ ಚೆನ್ನಾಗಿ ಮಾಡ್ಬೋದಂತೆ, ಬಸ್ಗಳೆಲ್ಲ ಕ್ಲೀನಾಗಿ ಸಿಗುತ್ತಂತೆ. ಅದಕ್ಕೂ ಟ್ರಾಫಿಕ್ ಮೋಡೆಲ್ಲ ಮಾಡೋಣ. ರಿಲೀಸ್ ಆದ ತಕ್ಷಣ ನಾನು ಮಾಡ್ತಾ ಇರ್ತೀನಿ ಅಂತ. ಓಕೆ, ಇಲ್ಲಿ ರಾಂಗ್ ಕೊಟ್ಕೋತೀನಿ. ಬ್ಯಾಕ್ ವೆರಿಫೈ ಕೊಟ್ಕೊಂಡು ಕೆಳಗೆ ಬಂದ್ರೆ ನಿಮ್ಗೇನು ತಲೆ ಕಡ್ಸ್ಕೊಳಕ್ ಹೋಗಬೇಡಿ. ಈ ತರ ಬಂತು ನನಗೆ. 7 of 9 ಅಂತ ಇದೆ, ತಲೆ ಕಡ್ಸ್ಕೊಳಕ್ ಹೋಗ್ಬೇಡಿ. ಹತ್ರ ಬಂತು ನಮ್ಗೆ ರೇಡಿಯೇಟರ್ ಇಂದ ಮತ್ತಿನ್ನೊಂದು ಏನೋ ಬರುತ್ತೆ. GP ಲಿಂಕ್ಸ್ ಬಂದ್ರೆ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು, ಯಾಕಂದ್ರೆ ಬಂತು ನೋಡಿದಿರಿ. ಫಸ್ಟು ಬರ್ಲಿಲ್ಲ, ನೀವೇ ನೋಡಿದ್ರೆ GP ಲಿಂಕ್ಸ್ ಇಂದ ಓಪನ್ ಆಗ್ಬಿಟ್ಟಿತ್ತು, ಫಸ್ಟು ಬರ್ಲಿಲ್ಲ. ಎಲ್ಲ ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು, ಈ ತರ ಲಾಕ್ ಆಗ್ಬಿಡ್ತು. ಏನ್ ಮಾಡೋದು ಇವಾಗ, OBB ಫೈಲ್ ತಲೆ ಕೆಟ್ಟೋಯ್ತೈತೆ ನಮ್ಗೆ ಹಾಕೊಳ್ಳೋದೆ ಅಂತ. ಆ ತರ ಏನು ಮಾಡ್ಕೊಳಕ್ ಹೋಗ್ಬೇಡಿ, ಕ್ಲೀನ್ ಆಗಿ ತೋರಿಸುತ್ತೆ ನಿಮ್ಗೆ, ಕ್ಲೀನ್ ಆಗಿರುತ್ತೆ.
ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಹೆಂಗ್ ಮಾಡ್ತಿದ್ದೀನೋ ಹಂಗೆ ಮಾಡಕ್ಕೋರಿ. ಒಂದು ರಾಂಗ್ ವೆರಿಫೈ ಕೊಟ್ಕೊಂಡ್ರೆ ನೋಡಿ ಕಂಟಿನ್ಯೂ 1 ಆಫ್ 3 ಬಂತು. ನೋಡಿದ್ರ ನಾನು ಇಲ್ಲ ಸೊಲ್ಯೂಷನ್ ತೋರಿಸಿದೀನಿ ನಿಮ್ಗೆ. ಇವಾಗ ಅದೇ ತರ ಸೊಲ್ಯೂಷನ್ ಮಾಡ್ಕೊಳ್ಳಿ. ಪಕ್ಕ ನಾನು ಹೇಳ್ದಂಗೆ ಬರೋದು. ಬ್ಯಾಗ್ ಬನ್ನಿ. ಓಕೆ, 2ನೇ ಪೇಜ್ ಓಪನ್ ಆಯ್ತು ನಮ್ಗೆ. ಈ ಸೊಲ್ಯೂಷನ್ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಸೊಲ್ಯೂಷನ್ ಮಾಡ್ಕೊಟ್ಟಿದ್ದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ಓಕೆ, ಸೊಲ್ಯೂಷನ್ ಹೇಳ್ಕೊಟ್ಟಿದ್ದೀನಿ. ಕಮೆಂಟ್ ಸೆಕ್ಷನ್ ತುಂಬಾ ಕಮೆಂಟ್ ಹಾಕಿದ್ರಿ, ಬರ್ತಾ ಇಲ್ಲ ಈ ತರ ಸೊಲ್ಯೂಷನ್ ಮಾಡಿ ಸೊಲ್ಯೂಷನ್ ಅಂತ. ಅದಕ್ಕೆ ಸೊಲ್ಯೂಷನ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ನೆಕ್ಸ್ಟ್ ಝೆಡಾಚೂರ್ ಆಪ್ ಅಲ್ಲಿ ಇರೋದು ಸೊಲ್ಯೂಷನ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ. ಸೊಲ್ಯೂಷನ್ಸ್ಗಳು ಗುರು ನಾನೇ ಅರ್ಧ ಗಂಟೆ ತಕೊಂಡಿದ್ದೀನಿ ಇದೊಂದು ಸೊಲ್ಯೂಷನ್ ಮಾಡಕ್ಕೆ. ಯಪ್ಪ ಇದಾಗಲ್ಲ. ಕಂಟಿನ್ಯೂ 2 ಆಫ್ 3 ಬಂತು. ಬ್ಯಾಗ್ ಈ ತರ ಬರುತ್ತೆ. ಈ ತರ ಏನಾದ್ರು ಬಂದ್ರೆ ನಿಮ್ಗೆ ಬ್ಯಾಗ್ ತಕೊಬಿಡಿ. ಇಲ್ಲ ಅಂತಂದ್ರೆ ಈ ಪೇಜ್ ನಿಮ್ಗೆ ಬರಲ್ಲ, ತೋರ್ಸಲ್ಲ. ಮತ್ತೆ ಫಸ್ಟ್ ಇಂದ ಮಾಡಿ ಅಂತ ತೋರಿಸುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಮೇನ್ ಪೇಜ್ ತೋರಿಸುತ್ತೆ. ಓಕೆ, ಇದೊಂದು ಪೇಜ್ ಆದ್ರೆ ನಮಗೆ GP ಲಿಂಕ್ಸ್ ಮೂಲಕ ಓಪನ್ ಆಗುತ್ತೆ. ಏನಿಲ್ಲ, ನಿಮ್ಗೆ ಎಷ್ಟು ಪೇಜ್ ತೋರಿಸುತ್ತೋ ಅಷ್ಟೇ ಮಾಡ್ಕೊಳ್ಳೇಬೇಕು ನೀವು. ಏನಾದ್ರು ನೀವು ಇಲ್ಲ ಬ್ರೋ ನಾನು ಮಾಡಲ್ಲ, ನಾನು ಆತರ ಮಾಡ್ಕೊಳ್ಳಲ್ಲ, ನನಗೆ ಡೈರೆಕ್ಟ್ ಆಗಿ ಬೇಕು ಅಂತಂದ್ರೆ ಯಾವ್ದು ಆಗಲ್ಲ ಗುರು. 3 ಆಫ್ 3 ಮತ್ತೆ ಬಂತು ನೋಡಿ. ಪ್ಲೀಸ್ ವೇಟ್ ವೈಲ್ ಯುವರ್ ರಿಕ್ವೆಸ್ಟ್ ಇಸ್ ಬೀಯಿಂಗ್ ವೆರಿಫೈಡ್ ಅಂತ ತೋರಿಸ್ತೈತೆ. GP ಲಿಂಕ್ಸ್ ಇಂದ ಓಪನ್ ಆಯ್ತು. ನೋಡಿದ್ರ 2ನೇ ಸತಿಗೆ ನಿಮ್ GP ಲಿಂಕ್ಸ್ ಇಂದ ಪಕ್ಕ ಓಪನ್ ಆಗೇ ಆಗುತ್ತೆ. 2ನೇ ಲಿಂಕ್, ಫಸ್ಟ್ ಲಿಂಕ್ ನಿಮ್ಗೆ 4 ಈ ತರ ತೋರಿಸುತ್ತೆ ಕೆಲವೊಬ್ರಿಗೆ. ಇಲ್ಲಿ ರೇಟ್ ಮಾರ್ಕ್ ಬರುವವರೆಗೂ ಇಲ್ಲಿ ಗೆಟ್ ಲಿಂಕ್ ಅಂತ ಬರಲ್ಲ. ಮತ್ತಿನ್ನೊಂದೇನಪ್ಪಾ ಅಂತಂದ್ರೆ ಗೆಟ್ಟಿಂಗ್ ಲಿಂಕ್ ಅಂತ ಬರುತ್ತೆ ಅಂತ ಹೇಳ್ತೀರಾ. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತ ಅಂದ್ರೆ ಒಂದು ಬ್ಯಾಕ್ ಹೋಗಿ ಮತ್ತೆ ಕಂಟಿನ್ಯೂ ಕೊಟ್ಕೊಂಡು ಬಂದ್ರೆ ನಿಮ್ ಗೆಟ್ಟಿಂಗ್ ಲಿಂಕ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತ ಹೊರಟೋಗಿರುತ್ತೆ. ಗೆಟ್ ಲಿಂಕ್ ಅಂತಾನೆ ತೋರಿಸ್ತಾ ಇರುತ್ತೆ ನಿಮ್ಗೆ, ಸರಿನಾ? ಇಲ್ಲಿ ಗೆಟ್ ಲಿಂಕ್ ಬಂತು, ತಕೊಳ್ಳಿ. GP ಲಿಂಕ್ಸ್ ಇಂದ ಮತ್ತೆ ಈಗ ಹೋಯ್ತು. ಈಗ ಶೇರ್ ಮೋಡ್ಸ್ ಇಂದ ಓಪನ್ ಆಗುತ್ತೆ ನೋಡಿ. ಶೇರ್ ಮೋಡ್ಸ್ ಇಂದ ಆಯ್ತು. ನಿಮ್ಗೆ ಇಲ್ಲಿ ಬಂದಿದೆ ನೋಡಿ, ಬಸ್ ಸಿಮ್ಯುಲೇಟರ್ ಇಂಡಿಯಾ OBB.zip ಅಂತ. ಈಗ ಕ್ರಿಯೇಟ್ ಡೌನ್ಲೋಡಿಂಗ್ ಅಂತ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ರಿ ನಿಮ್ಗೆ ತೋರಿಸುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಆಯ್ತು. ಇವಾಗ ಕಾಯ್ಬೇಕು ಅದು ಡೌನ್ಲೋಡ್ ಆಗೋವರೆಗೂ. ಡೌನ್ಲೋಡ್ ಆಗ್ತೈತೆ. APK ಆಗಿದೆ. ಈಗ OBB ಹೆಚ್ಚಿನ ಡೀಟೇಲ್ಸ್ ನೋಡ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಬಸ್ ಸಿಮ್ಯುಲೇಟರ್ APK ಆಗಿದೆ ನೋಡಿ, ಆಗಿದೆ. ಓಕೆ ಗೈಸ್, ಈಗ ತೋರಿಸ್ಕೊಡ್ತೀನಿ ನಾನು. ಫಸ್ಟ್ ನಿಮ್ಮ ಝೆಡಾಚೂರ್ ಆಪ್ ನ ತೆಗೆದ ತಕ್ಷಣ ನೀವು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. DOWNLOAD ಅಂತ ಇರುತ್ತೆ. ಡೌನ್ಲೋಡ್ ಅಂತ ಕೊಟ್ಕೊಂಡ್ರೆ ಇಲ್ಲಿ 3 ಚುಕ್ಕಿ 3 ಲೈನ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ DATE ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಿಂಕ್ಸ್ ಮಾಡ್ಕೊಳ್ಳಿ. ಇವತ್ತಿಗಾಗಿರುವಂತಹ ನಮ್ಮ OBB ಲಿಂಕ್ ಎಲ್ಲ ಇಲ್ಲಿ ಆಗಿರುತ್ತೆ ನೋಡಿ, ಆಗಿದೆ. ಬಸ್ ಸಿಮ್ಯುಲೇಟರ್ ಇಂಡಿಯಾ APK ಇಲ್ಲಾಗಿದೆ ನೋಡಿ. ಇದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಕೊಟ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಓಕೆನಾ, ಎಕ್ಸ್ಟ್ರಾಕ್ಟ್ ಆಯ್ತು. ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡಿಯಾ OBB zip ಅಂತ ಇರುತ್ತೆ. ಈ ತರ ಎಲ್ಲಿ ನಿಮ್ಗೆ ತೋರಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿ. ನಿಮ್ಗೆ ಇಲ್ಲಿ ರಿಪ್ಲೇಸ್ ರೀನೇಮ್ ಎಲ್ಲ ತೋರಿಸುತ್ತೆ. ಏನು ಮಾಡ್ಕೊಳ್ಕೋಬೇಡಿ. ಯಾವ್ದೋ ಒಂದು ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಓಕೆ ಆಗಿದೆ ಅಂತ. ಈಗ ಹೋಗೋಣ. ಇವಾಗ ನೀವು ಇಲ್ಲಿ ನೋಡ್ಬೇಕು, ಹುಡುಕ್ಬೇಕು. ಇಲ್ಲಿ ನೋಡಿ, ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ ಇರುತ್ತೆ ಒಂದು ಐಟಮ್. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಕೆಳಗೆ ಫುಲ್ಲು ನಿಮ್ಗೆ ನಾನು ಶಾಂತು ಅವರ ಚಾನಲ್ಗೆ ಜಾಸ್ತಿ ಇದು ಮಾಡಿದ್ದೀನಲ್ವಾ, ನಿಮ್ಗೆ ವಿಡಿಯೋ ಮಾಡ್ಬೇಕಾರೆಲ್ಲ ಅವ್ರದ್ರಲ್ಲಿ ಜಾಸ್ತಿ ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕಿರೋದು. ಅದಕ್ಕೆ ಬಸ್ ಇಂಡಿಯಾ ಇಲ್ಲಿ ಬಂದಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಕೊಟ್ಕೊಳ್ಳಿ. ಓಕೆ, ಇಲ್ಲಿ ಇನ್ಸ್ಟಾಲ್ ಮತ್ತೆ ಕೊಟ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಾ ಇರುತ್ತೆ. ನೀವು ಝೆಡಾಚೂರ್ ಫಸ್ಟ್ ಡೌನ್ಲೋಡ್ ಮಾಡಿದೀರ ಅಂತಂದ್ರೆ ಅಲ್ಲಿ ಎಲ್ಲ ಆನ್ ಮಾಡ್ಕೋಬೇಕು.
ಡೌನ್ಲೋಡ್ ಆಗಲ್ಲ, ಅಲ್ಲಿ ಆನ್ ಫಸ್ಟೇ ತೋರಿಸುತ್ತೆ ನಿಮಗೆ ತೆಗಿಬೇಕಾದ್ರೆ. ಅದು ಆನ್ ಮಾಡ್ಕೊಂಡು ಮತ್ತೆ ನಿಮಗೆ ಡೌನ್ಲೋಡ್ ಪ್ರೋಸೆಸ್ ಆಗೋದು. ಓಕೆ, ಆಗ್ತಾ ಇದೆ. ಆಗ್ಲಿ ಬೇಗ ಬೇಗ. ಸರ್ವರ್ ಇದ್ರೆ ಬೇಗ ಆಗುತ್ತೆ ಗುರು. ಸರ್ವರ್ ಇಲ್ಲ, ಆಯ್ತು ಅನ್ಸುತ್ತೆ. ಓಕೆ ಓಕೆ ಆಯ್ತು. ಬ್ಯಾಕ್ ಓಕೆ ಆಗಿದೆ. ಈಗ ಹಿಂದಕ್ಕೆ ಬಂದ್ರೆ ನಾವು ಮತ್ತೆ ಡೌನ್ಲೋಡ್ಸ್ ಬರುತ್ತೆ. ಇಲ್ಲಿ ನೀವು ಹುಡುಕ್ಬೇಕು, ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡಿಯಾ OBB ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಂಡಿಯನ್ 3D ಟ್ರಾಫಿಕ್ INDMR V10. ನನ್ನ ಪಾಸ್ವರ್ಡು ಅಂತಿದ್ನಲ್ಲ, ಪಾಸ್ವರ್ಡ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಇಂಡಿಯನ್ 3D ಟ್ರಾಫಿಕ್ ಬಿಟ್ಟು ಹಾಕಿದ್ರೆ ಇನ್ನು ಇಷ್ಟು ಇರೋದೇ ಪಾಸ್ವರ್ಡ್ ನಿಮ್ಗೆ. ಓಕೆನಾ, ಎಲ್ಲ ಹೇಳ್ಕೊಟ್ಟಿದ್ದೀನಿ ಗುರು. ಓಕೆ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. INDMRK V10 ಇವೆಲ್ಲ ಹೆಂಗಿದೆಯೋ ಹಂಗೆ ಹೊಡಿಬೇಕು ನೀವು. ಹಂಗೆ ಹೊಡೆದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇವೆರಡರಲ್ಲಿ ಇದಿರಲ್ಲ. ಬೇಕಾದ್ರೆ ನಮ್ಗೆ ತೋರಿಸ್ಕೊಡ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಅಷ್ಟೊಂದು ಇದು ಅಂತಂದ್ರೆ ರೀನೇಮು ಕ್ಯಾನ್ಸಲ್ ನೋಡ್ತಾ ಇದ್ದೀರಾ. ನಾನು ಆಗಲೇ ಮಾಡಿದ್ದೀನಿ ನಿಮ್ಗೆ ನೋಡಿ, 2 ಆಗಿದೆ. ನಾವು ಫಸ್ಟ್ ತೋರಿಸಿದ್ನಲ್ಲ ಗೇಮ್ ಪ್ಲೇಲಿ, ಆಗ ಆಗಿರೋದಕ್ಕೆ ಕಾರಣ ಆಗಿದೆ. ಅದಕ್ಕೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಈ ತರ. ಪಾಸ್ವರ್ಡ್ ಹೇಳ್ಕೊಟ್ಟಿದ್ದೀನಿ ಎಲ್ಲ. INDMRK V10 ಇದು ಹೇಳ್ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಆಮೇಲೆ ಅದನ್ನ ಹೊಡೆದಾದ್ಮೇಲೆ ಎಕ್ಸ್ಟ್ರಾಕ್ಟ್ ನಿಮ್ಗೆ ತೋರಿಸ್ತಾ ಇರುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಿ ಅಂತ ಫಸ್ಟ್ ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಇಲ್ಲಿ ಮೇನ್ ತೋರಿಸುತ್ತೆ ನೋಡಿ. ಇದನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಕಟ್ ಕೊಡಿ. ಡಿವೈಸ್ ಸ್ಟೋರೇಜ್ಗೆ ಹೋಗಿ ಆಂಡ್ರಾಯ್ಡ್ ಫೋಲ್ಡರ್ಗೆ ಹೋಗಿ OBB ಹೋದ್ರೆ ಸಾರಿ ನಾನೇ ಮಿಸ್ಟೇಕ್ ಮಾಡಿದ್ದೀನಿ. ಈ ಗೇಮ್ನ ಫಸ್ಟ್ ನೀವು ಈ ಗೇಮ್ನ ತೆಗೀರಿ. ಇಲ್ಲಿ ಮ್ಯಾಲಿಯೋ ಅಂತ ಬರುತ್ತೆ. ಓಕೆ, ಎಲ್ಲ ಕೊಟ್ಕೋಬೇಕು. ನೀವು ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು. ನಾನು ಜಾಯಿನ್ ಆಗಿದ್ದೀನಿ. ಓಕೆ, ನಾನು ಜಾಯಿನ್ ಆಗಿದ್ದೀನಿ ಆಗ್ಲೇ. ಜಾಯಿನ್ ಆಗೋರು ಜಾಯಿನ್ ಆಗ್ಬೋದು, ಇಲ್ಲ ಅಂತಂದ್ರೆ ಇಲ್ಲ ಹಂಗೆ ನಾವು ಆಡ್ತೀವಿ ಅಂತ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಒಂದು ಬ್ಯಾಗ್ ಬಂದ್ರೆ ಅದು ಹೋಗುತ್ತೆ. ಓಕೆ, ಮ್ಯಾಲಿಯೋ ಅಂತ ಆಯ್ತು. ಬರಲ್ಲ ನಂಗೆ ಗೊತ್ತು. OB ಫೈಲ್ ಹಾಕಿ ಜಡಾಚೂರ್ ಆ್ಯಪ್ ತಗೋದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂದು ನೀವು ಪೇಸ್ಟ್ ಮಾಡ್ಕೋಬೇಕು. ಓಕೆ, ಪೇಸ್ಟ್ ಆಯ್ತು. ಇವಾಗ ನೀವು ಮತ್ತೆ ಡೌನ್ಲೋಡ್ಸ್ ಫೋಲ್ಡರ್ಗೆ ಹೋಗ್ಬೇಕು. ಡೌನ್ಲೋಡ್ಸ್ ಫೋಲ್ಡರ್ ಇಲ್ಲಿದೆ. ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡಿಯಾ 1 ಐಟಮ್ ಅಂತ ಇದೆಯಲ್ಲ, ಅದು ಓಕೆ ನೋಡ್ತಾ ಇದ್ದೀರಾ. OBB ಎಲ್ಲ ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ ಇರುತ್ತೆ. ಇಲ್ಲಿ 1 ಐಟಮ್. ಓಕೆ, ಇಲ್ಲಿ ಇನ್ಸ್ಟಾಲ್ ಕೊಟ್ಕೊಂಡು ಇಲ್ಲಿ ಇನ್ಸ್ಟಾಲ್ ಮತ್ತೆ ಕೊಡಿ. ಅಪ್ಡೇಟ್ ಮಾಡಿಸ್ತಾ ಇರೋದು ನಾನು. ಓಕೆ, ಅಪ್ಡೇಟ್ ಕೊಡಿ. ಅಪ್ಡೇಟ್ ಆಗ್ತೈತೆ. 2-3 ಸತಿ ಮಾಡಬೇಕು ನೀವು ಕಂಟಿನ್ಯೂಸ್ ಆಗಿ, 2-3 ಸತಿ. ಓಕೆನಾ, ಕಂಟಿನ್ಯೂಸ್ ಆಗಿ 2-3 ಸತಿ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರೋದು. ತೋರಿಸ್ಕೊಡ್ತೀನಿ ನಾನು. ಬರಲಿಲ್ಲ ಅಂತಂದ್ರೆ ಮತ್ತೆ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ ಆಯ್ತು. ಬ್ಯಾಕ್ ಈಗ ಡನ್ ಅಂತ ಇಲ್ಲಿ ಕೊಟ್ರೆ ಡನ್. ಓಕೆ, ಮತ್ತೆ ಡೌನ್ಲೋಡ್ಸ್ಗೆ ಹೋಗ್ರಿ. ಇಲ್ಲಿ ಬಸ್ ಸಿಮ್ಯುಲೇಟರ್ ಇಂಡಿಯಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ಬಸ್ ಮತ್ತೆ 2 ಸತಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ನಾನು ಫಸ್ಟ್ ಹೇಳ್ಕೊಡ್ತೀನಿ. ರೀಪ್ಲೇಸ್ ಅಂತ ಕೊಟ್ಕೊಟ್ರೆ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಗೆ ರೀನೇಮ್. ಒಂದು ಬ್ಯಾಕ್ ಕ್ಯಾನ್ಸಲ್ ಅಂತ ಕೊಟ್ಕೊಂಡು ಸಾರಿ ಕ್ಯಾನ್ಸಲ್. ಎಕ್ಸ್ಟ್ರಾಕ್ಟರ್ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಯ್ತೈತೆ. ಇಲ್ಲಿ ಮತ್ತೆ ಅಪ್ಡೇಟ್ ತೋರಿಸಿ. ನಾನು 2 ಸತಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಕೊಟ್ಕೊಳ್ಳಿ. ಫುಲ್ ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ಅವಾಗಿಂದ ಕೇಳ್ಕೊತಾ ಇದ್ದೀನಿ. ಓಕೆ, ಮ್ಯಾಲ್ಯೂ ಅಂತ ಬಂತು. ಈ ವೈಟ್ ಫೋಲ್ಡರ್ ಹೋಗಿ ಬ್ಲ್ಯಾಕ್ ಫೋಲ್ಡರ್ ಬರಬೇಕು. ಹಂಗಾದ್ರೆ ನಮ್ಮ OBB ಫೈಲು ಎಕ್ಸ್ಟ್ರಾಕ್ಟ್ ಆಗ್ಬಿಟ್ಟಿದೆ ಅಂತಾನೆ ಅರ್ಥ. ಓಕೆ, ಬರ್ತಾ ಇಲ್ಲ. ಇನ್ನೊಂದ್ಸತಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ನಾವು.
ಕ್ಯಾನ್ಸಲ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ಗೆ ಹೋಗೋಣ. ಮತ್ತೆ ಎಕ್ಸ್ಟ್ರಾಕ್ಟ್ ಇನ್ಸ್ಟಾಲ್ ಮಾಡಿ ಡನ್ ಅಂತ ಕೊಟ್ಟಿಲ್ಲಿ ಮತ್ತೆ ಇನ್ಸ್ಟಾಲ್ ಕೊಟ್ಕೊಂಡ್ರೆ ಅಪ್ಡೇಟ್ ಅಂತ ತೋರಿಸುತ್ತೆ. ಅಪ್ಡೇಟ್ ಆಗಲಿ. ಓಕೆ, ಒಂದು ಬ್ಯಾಗ್ ಬನ್ನಿ, ನಿಮ್ಗೆ ಮತ್ತೆ ನಾನು ತೋರಿಸ್ಕೊಡ್ತೀನಿ. ಇವಾಗ ಮತ್ತೆ ಒಂದು ಬ್ಯಾಗ್ ಬನ್ನಿ. ನೀವು ಮತ್ತೆ ಫಸ್ಟ್ ಮಾಡಿದ್ರಲ್ಲ ಬಸ್ಮೆಟರ್ ಇಂಡಿಯಾ OBB, ಅಲ್ಲಿ ಇನ್ನೊಂದಿತ್ತಲ್ಲ ಅದನ್ನು ಕೂಡ ನೀವು ಕೊಟ್ಕೊಂಡು ಡಿವೈಸ್ ಸ್ಟೋರೇಜ್ ಆಂಡ್ರಾಯ್ಡ್ಗೆ ಮತ್ತೆ ಹಾಕೊಳ್ಳಿ. ಎಕ್ಸ್ಟ್ರಾಕ್ಟ್ 3 ಸರ್ಚ್ ಮಾಡಿರೋ ಕಾರಣ ಬರುತ್ತೆ. ಮತ್ತೆ ಇಲ್ಲಿ ನೋಡಿ, ಇದಾದಾಗ ಓಕೆ ಅಂತ ಅದು ತೋರಿಸ್ಕೊಡುತ್ತೆ. ಎರಡು ಆಯ್ತು. ಓಕೆ, ಇಂಡಿಯಾ ಬರಲಿಲ್ಲ ಅಂತಂದ್ರೆ ಎರಡಲ್ಲಿ ಒಂದು ಬಂದೇ ಬರುತ್ತೆ. ಮ್ಯಾಲ್ಯೂ ಅಂತ ಬರುತ್ತೆ. ಈಗ ನೋಡಿ, ನಾನು ನೀವು ಹೆಂಗ್ ಮಾಡಿದ್ರಲ್ಲ ಅದೇ ತರ ಮಾಡಿದ್ದು. ನೋಡ್ತಾ ಇದ್ದೀರಾ ಹೆಂಗ್ ಬಂತು ಅಂತ. ಈ ತರ ಮಾಡಬಾರ್ದು ಪ್ರೊಸೆಸಿಂಗ್ ನ ಹೇಳ್ತಾ ಇದ್ದೀನಿ. ಇವಾಗ ಮಾಡ್ತೀನಿ ನೋಡ್ಕೊಳ್ಳಿ. ಝಡಾಚುರಾಪ್ನ ಇದರಲ್ಲಿ ಡಿಲೀಟ್ ಕೊಟ್ಕೊಳ್ಳಿ. ಎಸ್, ಇದು ಬಸ್ಮೆಟರ್ ಇಂಡಿಯಾ ಎಲ್ಲ ಬ್ಲ್ಯಾಂಕ್ ಅಲ್ಲಿದೆ. ಫಿಲ್ ಮಾಡ್ಬೇಕು ನಾನು. ಫುಲ್ ಕೆಳಗೆ ಬಂದ್ರೆ ಈಗ ಬಸ್ಮೆಟರ್ ಇಂಡಿಯಾ OBB ಇಲ್ಲಿರುತ್ತೆ. ಮತ್ತೆ ಎಕ್ಸ್ಟ್ರಾಕ್ಟ್ ಕೊಟ್ಕೊಳ್ಳೋಣ. ನಿಮಗೋಸ್ಕರ ಅಂತ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಒಂಚೂರು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೇಟ್ ಕೊಟ್ಟಿದ್ದೀವಿ ನಾವು ಆಗಲೇ, ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಬಂದಿದೆ ಬಸ್ಮೆಟರ್ ಇಂಡಿಯಾ OBB ಬಂದಿದೆ. ನೋಡ್ತಾ ಇದ್ದೀರಾ, ಇಲ್ಲಿ ಬಂದಿದೆ. ಮತ್ತೆ ಎಕ್ಸ್ಟ್ರಾಕ್ಟ್ ಪಾಸ್ವರ್ಡ್ ಇಲ್ಲಿ ಕೇಳ್ತಾ ಇದೆ. ನೋಡ್ತಾ ಇದ್ದೀರಾ, ನೀವು ಮಾಡಿದಂಗೆ ನಾನು ಅದನ್ನೇ ತೆಗೆದು ಹಾಕಿದ್ದಕ್ಕೆ ನೀವು ಇದೇನೆ ಅಂತ ಅನ್ಕೊಂಡಿದ್ರಿ. ಅದು ತಪ್ಪು. ಈಗ ಹೇಳ್ಕೊಡ್ತಾ ಇರೋದು ಪಾಸ್ವರ್ಡ್ ನಿಮ್ಗೆ ಇಲ್ಲಿ ತೋರಿಸ್ಲಿಲ್ಲ ತಾನೆ. ಪಾಸ್ವರ್ಡ್ ಈಗ ತೋರಿಸ್ತೈತೆ, ನೋಡ್ತಾ ಇದ್ದೀರಾ. ಈಗ ಬಂದ ತಕ್ಷಣ ನಿಮ್ಗೆ ಪಾಸ್ವರ್ಡ್ ಇಲ್ಲಿ ತೋರಿಸ್ತು. ಪಾಸ್ವರ್ಡ್ ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ಏನಪ್ಪಾ ಅದು ಅಂತ. ಪಾಸ್ವರ್ಡ್ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಓಕೆ, ನಾನು ಪಾಸ್ವರ್ಡ್ ಹಾಕಿದ್ದೀನಿ. ಎಲ್ಲಾನು ಈ ಲೆಟರ್ ಅಲ್ಲಿ ಇರಬೇಕು. ಯಾವುದು ಈ ತರ ಹೊಡಿಬೇಡಿ, ಇದರಲ್ಲಿ ಇರಲಿ. ಓಕೆ ಅಂತ ಕೊಟ್ಕೊಂಡ್ರೆ ನಿಮ್ಗೆ ಆಗ್ತಾ ಇದೆ ಡಿಸ್ಕಂಪ್ರೆಸ್ ಆಗ್ತಾ ಇದೆ. ಓಕೆ, ಕ್ಯಾನ್ಸಲ್ ಕೊಟ್ಕೊಂಡ್ರೆ ಓಕೆ. ನೀವು ನೋಡ್ತಾ ಇದ್ದೀರಾ ಇವಾಗ ಇದಿರುತ್ತಲ್ವಾ. ಸಾರಿ. ಓಕೆ ಆಯ್ತು. ಡಿವೈಸ್ ಸ್ಟೋರೇಜ್ ಆಂಡ್ರಾಯ್ಡ್ OBB ಏನು ಹೊಡೆದು ನಂಗೆ ಗೊತ್ತಾಯ್ತಲ್ವಲ್ಲ. ಓಕೆ ನೋಡ್ತಾ ಇದ್ದೀರಾ, ಮೇನ್ 37 ಮೋಡೆಡ್ ಬೈ ಸಂತು OBB ಅಂತ ನೋಡಿ ಎಲ್ಲ ಆಗ್ತಾ ಇದೆ. ಸರಿ, ಇಂಡಿಯಾ ತೆಗಿಯೋಣ. ಬ್ರೋ ನಾನೇನೋ ತಪ್ಪು ಮಾಡೋದ್ನಾ? ಇದು ಯಾವ ಲಿಂಕ್ ಹಾಕ್ಬಿಟ್ಟು ಯಾವ ಲಿಂಕ್ ಆಗುತ್ತೆ? ಓಕೆ ಬಂತು, ನೋಡ್ತಾ ಇದ್ದೀರಾ ಸರಿಯಾಗಿ ಹಾಕಿದ್ದೀನಿ. ನಾನೀಗ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಈಗ ಫಸ್ಟ್ ಹಿಂಗ್ ಬರುತ್ತೆ, ನೋಡ್ತಾ ಇದ್ದೀರಾ. ಎಲ್ಲ ಚೆನ್ನಾಗಿದೆ. ಫಸ್ಟ್ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ನಾನು ತೋರಿಸ್ಕೊಟ್ಟಿದ್ದೀನಿ, ಸರಿನಾ? ಓಕೆನಾ? ಚೆನ್ನಾಗಿದೆ. ಹಿಂಗೆ ಇವತ್ತೊಂದು ವಿಡಿಯೋನ ನಿಮ್ಗೆಲ್ಲ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ಹಿಂಗೆಲ್ಲ ವಿಡಿಯೋ ಬಿಡ್ತಾ ಇರ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಅಂತ. ಓಕೆ, ಹಿಂಗೆ ಹೇಳ್ತಾ ಮಾಡೋಣ. ಎಲ್ಲ ಕ್ಲೀನಾಗಿ ಮಾಡ್ಕೊಡಿ ನನಗೆ, ನಾನು ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ನೀವು ತೋರಿಸ್ಕೊಟ್ಬಿಡ್ತೀನಿ ತಡೀರಿ ನಿಮ್ಗೆ ಹೆಂಗಿದೆ. ಮನಿ ನೋಡಿ ಎಷ್ಟಿದೆ, ಮನಿ ಎಷ್ಟು ಅಪ್ಪ. ಮನಿ ನೋಡ್ಕೊಂಡು ನನಗೆ ಆಯ್ತಲ್ಲ ನೋಡ್ಕೊಳ್ಳಿ. ಹಿಂಗೆ ಪ್ಲೇಸ್ ಕೊಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ. ಓಕೆ, ಟೇಕ್ ಜಾಬ್ ಅಷ್ಟೇ. ಓಕೆ ಅಂತ ಹಾಕಿದ್ರೆ ಬರ್ತೇ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಇವಾಗ ನಿಮ್ಗೆಲ್ಲ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ಹಿಂಗೇನ ಕ್ಲೀನಾಗಿ ಡೌನ್ಲೋಡ್ ಮಾಡ್ಕೊಂಡು ನನ್ನ ಡಿಸ್ಕ್ರಿಪ್ಷನ್ 2 ಲಿಂಕ್ ಕೊಟ್ಟಿರ್ತೀನಿ ನಾನು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ಡೌನ್ಲೋಡ್ ಪ್ರೊಸೆಸಿಂಗ್ ಆಗುತ್ತೆ. ಹಿಂಗೆ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ.